ಗೌರಿ. ನಮಸ್ತೆ. ಇಂದು ನಮ್ಮ ತಂಡವು ಬಾಲೋಪಚಾರ ಎಂಬ ಆಯುರ್ವೇದದ ವಿಷಯದ ಬಗ್ಗೆ ಕಿರುನಾಟಕವನ್ನು ಪ್ರದರ್ಶಿಸುತ್ತಿದ್ದಾರೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಂದರ್ಭ 1. ಶಿಕ್ಷಕ ವಿದ್ಯಾರ್ಥಿಗಳಿಗೆ ಅಂಕಪತ್ರಿಕೆ ಹಂಚುತ್ತಿರುವ ಸಮಯ. ಜಿಗ್ನೇಶ, ಶರಣ್ಯ, ಖುಷಿ, ಎಲ್ಲರಿಗೂ ಆನ್ಸರ್ ಪೇಪರ್ ಸಿಕ್ಕುವ? ನಾಳೆ ಪೇರೆಂಟ್ಸ್ ಮೀಟಿಂಗ್ ಐತಿ, ಎಲ್ಲರೂ ನಿಮ್ಮ ಪೇರೆಂಟ್ಸ್ ಜೊತೆಗೆ ಬರ್ಬೇಕು, ಓಕೆನಾ? ಬಾರಮ್ಮ ಬಾ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಗೌರಿ ಪೇಪರ್. ಸರ್, ಮಾರ್ಕ್ಸ್ ಅಂತೂ ಚೆನ್ನಾಗಿ ಬರ್ತಿದ್ದಾವೆ. ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟಿನಲ್ಲೂ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದೆ. ಹೀಗಿದ್ದರೆ ನಮ್ಮ ಶಾಲೆಗೂ ಒಳ್ಳೆಯ ಹೆಸರು ಬರುತ್ತೆ. ಹಿಂಗಿದ್ರೆ ನಮಗೂ ಚಲೋ, ನಮಗೂ ಚಲೋ. ಎಕ್ಸ್ಕ್ಯೂಸ್ ಮೀ ಸರ್. ಬಾರಮ್ಮ ಬಾ. ನಮಸ್ಕಾರ ಸರ್. ನಮಸ್ಕಾರ. ಖುಷಿ ಪೇಪರ್. ಮಾರ್ಕ್ಸ್ ಆಯು ಸರ್, ಹಿಂಗಿದ್ರೆ ಕಷ್ಟ ಆಗುತ್ತೆ. ಮಾರ್ಕ್ಸ್ ಅಂತೂ ಬರ್ತಾ ಇಲ್ಲ. ಸ್ಕೂಲಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ನೋಡಿ, ಹಿಂಗಿದ್ರೆ ನಿಮ್ಗಂತೂ ಕಷ್ಟ ಆಗುತ್ತೆ. ನಮ್ಮ ಸ್ಕೂಲ್ಗೆ ಕೆಟ್ಟ ಹೆಸರು ಬರುತ್ತೆ. ಇವಳು ನೋಡಿ, ಇವಳು ಬಂದು 1 ವರ್ಷ ಆಗಿದೆ ಸ್ಕೂಲ್ಗೆ. ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇದೆ. ಮಾರ್ಕ್ಸು ಚೆನ್ನಾಗಿ ಬರ್ತಾ ಇದೆ. ಇವ್ರ ಅಪ್ಪ ಅಮ್ಮ ಹತ್ರ ಕೇಳಿ ಏನು ಮಾಡಬೇಕಂತ. ನನಗೆ ಫೋನ್ ಬರ್ತಾ ಇದೆ, 1 ನಿಮಿಷ ಬಂದೆ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ. ನಿಮ್ಮ ಮಗಳು ಹೇಗೆ ಓದುತ್ತಿದ್ದಾಳೆ? ಓದಿನಲ್ಲಿ ಆಟಪಾಠದಲ್ಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಹೌದಾ? ಅದು ನಿಮ್ಮ ಪಾಲನೆ ಪೋಷಣೆಯ ಕೊರತೆ ಇರಬಹುದು. ನಿಮ್ಮ ಮಗಳು ತುಂಬ ಬುದ್ಧಿವಂತೆ, ಅದು ಹೇಗೆ? ಮಕ್ಕಳು ಎಷ್ಟು ಓದುತ್ತಾರೆ ಎನ್ನುವುದಕ್ಕಿಂತ ಹುಟ್ಟಿನಿಂದ ಹೇಗೆ ಬೆಳೆದಿದ್ದಾರೆ ಅವರ ದೈನಂದಿನ ಹವ್ಯಾಸ ಬಹುಮುಖ್ಯ. ಅದು ನಿಜವೇ. ನಿಮ್ಮ ಮಗುವಿನ ಪಾಲನೆ ಪೋಷಣೆ ಬಗ್ಗೆ ಸ್ವಲ್ಪ ವಿವರಿಸುತ್ತೀರಾ? ಮಾನವನ ಜೀವನ ಪವಿತ್ರ. ಜನನದಿಂದ ಮರಣದವರೆಗೆ ನಮ್ಮ ಜೀವನದಲ್ಲಿ ಹಲವು ಸಂಸ್ಕಾರಗಳಿವೆ. ಅವುಗಳಲ್ಲಿ ಶಿಶುವಿನ ಬೆಳವಣಿಗೆಗಾಗಿ ಮಾಡಲಾಗುವ ಬಾಲೋಪಚಾರ ಸಂಸ್ಕಾರಗಳಿಗೆ ವಿಶೇಷ ಮಹತ್ವ ಇದೆ. ಇದು ನಮ್ಮ ಕಥೆ. ಒಂದೇ ಸಮಯದಲ್ಲಿ 2 ಮಕ್ಕಳ ಜನನ. ಒಂದೆಡೆ ಆಯುರ್ವೇದ ಸಂಸ್ಕೃತಿಯ ಪರಂಪರೆ, ಸಂಸ್ಕಾರ, ಶಿಕ್ಷಣ, ನಂಬಿಕೆಯಲ್ಲಿ ನೆಲೆಸಿದವರು. ಇನ್ನೊಂದೆಡೆ ಆಧುನಿಕ ಪೋಷಕರು ಹೊಸ ಆಲೋಚನೆಗಳಲ್ಲಿ ಮುನ್ನಡೆ. ಜನನದ ನಂತರ ಮಗುವಿಗೆ ಸೈಂಧವ ಮತ್ತು ತುಪ್ಪದಲ್ಲಿ ನೆನೆಸಿದ ಹತ್ತಿಯಿಂದ ಮಗುವಿನ ಉಲ್ಬವನ್ನು ತೆಗೆದು ವಸ್ತ್ರದಿಂದ ಸ್ವಚ್ಛ ಮಾಡಿ ತುಪ್ಪ ಮತ್ತು ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಸ್ವಚ್ಛವಾದ ಬಟ್ಟೆಯನ್ನು ಮಗುವಿಗೆ ಒದಿಸಿ ಮಂತ್ರೋಪಚಾರ ಮಾಡಿದ ನಂತರ ಉಂಗುರ ಬೆರಳಿನಿಂದ ಮಗುವಿಗೆ ಲೇಯನ ಮಾಡುತ್ತಿದ್ದಾರೆ. ಇದರಿಂದ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಇತ್ತ ಆಧುನಿಕ ಪದ್ಧತಿಯಲ್ಲಿ ಮಗುವಿಗೆ ಕೇವಲ ವಸ್ತ್ರದಿಂದ ಸ್ವಚ್ಛ ಮಾಡಿ ಲಸಿಕೆಯನ್ನು ಹಾಕಿ ದಪ್ಪನೆಯ ಮತ್ತು ಸ್ವಚ್ಛವಾದ ವಸ್ತ್ರದಿಂದ ಮಗುವನ್ನು ಹೊದಿಸುತ್ತಾರೆ. ನಂತರ ಮುಖ್ಯ ಕರ್ಮವೇ ಸ್ತನ್ಯಪಾನ. ಆಯುರ್ವೇದದಲ್ಲಿ ಹೇಳಿರುವ ಪ್ರಕಾರ ಸ್ತನ್ಯಮಿ ಬಾಲಸ್ಯ ಜೀವನಂ. ಇದರ ಅರ್ಥ ಮಗುವಿನ ಉತ್ತಮ ಬೆಳವಣಿಗೆಗೆ ಸ್ತನ್ಯಪಾನವು ಮೂಲ ಕಾರಣ. ಇದರಿಂದ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಹೆಚ್ಚುತ್ತದೆ. ಸ್ತನ್ಯಪಾನವನ್ನು ಯಥೇಚ್ಛವಾಗಿ 6 ತಿಂಗಳವರೆಗೂ ಮಾಡಿಸಬೇಕು. ಇತ್ತ ಆಧುನಿಕ ಪದ್ಧತಿಯಲ್ಲಿ ತಾಯಿಯು ತನ್ನ ದೇಹ ಸೌಂದರ್ಯದ ಒಳಿತಿಗಾಗಿ ತನ್ನ ಮಗುವಿಗೆ ಸ್ತನ್ಯಪಾನವನ್ನು ಮಾಡಿಸುವುದಿಲ್ಲ. ಬದಲಾಗಿ ಫಾರ್ಮುಲಾ ಮಿಲ್ಕನ್ನು ಕುಡಿಸುತ್ತಾಳೆ. ಇದರಿಂದ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. 10 ದಿನದ ನಂತರ ಅತಿಥಿಗಳು, ಪೂಜಾರಿಗಳು ಬಂದಿದ್ದಾರೆ. ಮಗುವಿಗೆ ಸ್ನಾನ ಮಾಡಿಸಿ ಶುಭ್ರ ಬಟ್ಟೆಯನ್ನು ಧರಿಸಿ ಪೋಷಕರು ಪೂರ್ವಕ್ಕೆ ಮುಖ ಮಾಡಿ ಮಗುವಿನ ಎಡಗಿವಿಯಲ್ಲಿ 3 ಬಾರಿ ಹೆಸರನ್ನು ಹೇಳಿ ನಾಮಕರಣವನ್ನು ಮಾಡುತ್ತಿದ್ದಾರೆ. ಇತ್ತ ಆಧುನಿಕ ಪದ್ಧತಿಯಲ್ಲಿ ಪೋಷಕರು ತಮ್ಮ ಅನುಕೂಲದ ಮೇರೆಗೆ ನೇಮ್ ರಿವೀಲ್ ಮಾಡುತ್ತಾ, ಕೇಕ್ ಕಟ್ ಮಾಡುತ್ತಾ, ಫೋಟೋ ತೆಗೆದುಕೊಳ್ಳುತ್ತಾ ನಾಮಕರಣವನ್ನು ಮಾಡುತ್ತಿದ್ದಾರೆ. ಇದರಿಂದ ಮಗುವಿನ ಬೆಳವಣಿಗೆ ತೊಂದರೆಯಾಗುತ್ತದೆ. 4 ತಿಂಗಳ ನಂತರ ಶುಭ ದಿನದಂದು ಮಗುವಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ಧರಿಸಿ ಪೋಷಕರು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವಸ್ಥಾನದಲ್ಲಿನ ಗಂಟೆ ಸದ್ದು, ಜನರ ಓಡಾಟ, ಇದರಿಂದ ಮಗುವಿನ ಇಂದ್ರಿಯ ಶಕ್ತಿಯು ಜಾಗೃತಗೊಳ್ಳುತ್ತದೆ. ಆಧುನಿಕ ಪದ್ಧತಿಯಲ್ಲಿ ಪೋಷಕರು ತಮ್ಮದೇ ಕೆಲಸದಲ್ಲಿ ತೊಡಗಿರುತ್ತಾರೆ. ಮಗುವಿಗೆ ಆಟಿಕೆ ಸಾಮಾನನ್ನು ಕೊಟ್ಟು ಸುಮ್ಮನಿರಿಸಿದ್ದಾರೆ. 6 ತಿಂಗಳ ನಂತರ ಮಗುವಿಗೆ ಫಲಪ್ರಾಶನವನ್ನು ಹಾಗೂ ಅನ್ನಪ್ರಾಶನವನ್ನು ಮಾಡಿಸಬೇಕು. ಫಲಪ್ರಾಶನವನ್ನು ಹಣ್ಣುಗಳನ್ನು ಕತ್ತರಿಸಿ ಹಾವೆಯಲ್ಲಿ ಬೇಯಿಸಿ ಅದರ ರಸವನ್ನು ಮಗುವಿಗೆ ಕುಡಿಸಬೇಕು. ಹಾಗೂ ಅನ್ನಪ್ರಾಶನವನ್ನು ಅಕ್ಕಿಯಿಂದ ಪಾಯಸವನ್ನು ಮಾಡಿ ಮಗುವಿಗೆ ತಿನ್ನಿಸಬೇಕು. ಇದರಿಂದ ಕ್ರಮೇಣವಾಗಿ ಮಗುವಿನ ಜೀರ್ಣಶಕ್ತಿ ವೃದ್ಧಿಯಾಗುತ್ತದೆ ಹಾಗೂ ಶಿಶುವು ಕ್ರಮೇಣವಾಗಿ
ಹಾಲಿನಿಂದ ಮತ್ತಷ್ಟು ಉನ್ನತವಾದ ಪೋಷಕಾಂಶಗಳಿಗೆ ಹೊಂದಿಕೊಳ್ಳುತ್ತದೆ. ಇತ್ತ ಆಧುನಿಕ ಪದ್ಧತಿಯಲ್ಲಿ ಮಗುವಿಗೆ ನೆನೆಸಿದ ಬಿಸ್ಕೆಟ್ಗಳನ್ನು ಕೊಡುತ್ತಾರೆ. ಇದರಿಂದ ಮಗುವಿನ ಜೀರ್ಣಶಕ್ತಿ ಕ್ಷೀಣಿಸುತ್ತದೆ ಹಾಗೂ ಮಗುವಿಗೆ ಹೊಟ್ಟೆ ನೋವು, ಮಲಮೂತ್ರದ ಕಾಯಿಲೆಗಳು ಬರುತ್ತವೆ. 8 ತಿಂಗಳ ನಂತರ ಶುಭ ದಿನದಂದು ಮಗುವಿಗೆ ಅಭ್ಯಂಗ ಮಾಡಿಸಿ, ಹೊಸ ಬಟ್ಟೆ ಹಾಕಿ, ದೇವಸ್ಥಾನದಲ್ಲಿ ಮಗುವನ್ನು ತಾಯಿಯ ತೊಡೆಯ ಮೇಲೆ ಕೂಡಿಸಿ, ನಂತರ ಬಂಗಾರದ ತಂತಿಯಿಂದ ಎಡಬದಿಯ ಕರ್ಣಪೀಠಿಗೆ ಚುಚ್ಚುತ್ತಾರೆ. ಇದರಿಂದ ಮಗುವಿಗೆ ಯಾವುದೇ ರೀತಿಯ ಕಿವಿ ಹಾಗೂ ಕಣ್ಣಿನ ರೋಗಗಳು ಬರುವುದಿಲ್ಲ. ಇತ್ತ ಆಧುನಿಕ ಪದ್ಧತಿಯಲ್ಲಿ ಯಾವುದೇ ರೀತಿಯ ಸಮಯ ಪಾಲನೆ, ನಿಯಮಗಳಿಲ್ಲದೆ ಮಗುವಿಗೆ ಕಿವಿ ಚುಚ್ಚುವ ಯಂತ್ರದಿಂದ ಕರ್ಣವೇದನ ಮಾಡಿಸುತ್ತಾರೆ. ಇದರಿಂದ ಕರ್ಣರೋಗಗಳು ಬರುತ್ತವೆ. 8 ವರ್ಷಗಳ ನಂತರ ನಾವು ಈಗ 2 ಮಕ್ಕಳ ದೈನಂದಿನ ಮತ್ತು ಶೈಕ್ಷಣಿಕ ಹವ್ಯಾಸವನ್ನು ತಿಳಿಯೋಣ. ಬಾಲ ಉಪಚಾರವನ್ನು ಅನುಸರಿಸುತ್ತಿರುವ ಮಗು ಸೂರ್ಯೋದಯದ ವೇಳೆ ಮುಂಜಾನೆ ಬೇಗ ಎದ್ದು ಶೌಚಕರ್ಮಗಳನ್ನು ಮುಗಿಸಿ, ವ್ಯಾಯಾಮ, ಯೋಗ, ಪ್ರಾಣಾಯಾಮವನ್ನು ಮುಗಿಸಿ, ಮನೆಯಲ್ಲಿ ತಯಾರಿಸಿದ ಪೌಷ್ಟಿಕ ಆಹಾರವನ್ನು ಸೇವಿಸಿ ಗೌರಿಯು ತಂದೆಯೊಂದಿಗೆ ಶಾಲೆಗೆ ಹೋಗುತ್ತಾಳೆ. ಆಧುನಿಕ ಪದ್ಧತಿಯಲ್ಲಿ ಬೆಳೆದ ಮಗು ಬಹಳ ಸಮಯವಾದರೂ ಹೇಳುವುದಿಲ್ಲ. ತಾಯಿ ಮಗಳನ್ನು ಎಚ್ಚರಗೊಳಿಸಿ ಕಾಫಿ ಕೊಡುತ್ತಾಳೆ. ಮಗಳು ಕುಡಿದ ನಂತರ ಶೌಚಕರ್ಮವನ್ನು ಮುಗಿಸಿ ಊಟದ ನಂತರ ಆತುರದಲ್ಲಿ ಸ್ನಾನ ಕೊಠಡಿಗೆ ಹೋಗುತ್ತಾಳೆ. ಅಮ್ಮ, ನಂಗೆ ಹೊಟ್ಟೆ ನೋವು, ನಾನು ಶಾಲೆಗೆ ಹೋಗಲ್ಲ. ಬರೀ ಇದೇ ಆಯ್ತು ನಿಂದು. ಏನು ಸರಿ ಮಾತಾಡಿದ್ರಿ? ಇದರಲ್ಲಿ ನಮ್ಮ ಮಗಳದಷ್ಟೇ ತಪ್ಪಿಲ್ಲ, ನಮ್ಮದೂ ತಪ್ಪಿದೆ. ಏನು ಬದಲಾವಣೆ ಮಾಡಬೇಕನ್ನೋದು ಯೋಚನೆ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ. ಥ್ಯಾಂಕ್ ಯು. ಆಧುನಿಕ ಮಗುವಿನ ಜೀವನ ಶೈಲಿಯಲ್ಲಿ ಬದಲಾವಣೆ. ಆಯುರ್ವೇದದ ಮತ್ತು ಕುಟುಂಬದ ಪಾಲನೆಯಿಂದ 2 ಮಕ್ಕಳು ಬುದ್ಧಿವಂತರು, ಬಲವಂತರು, ಆರೋಗ್ಯವಂತರಾಗಿ ಬೆಳೆದಿದ್ದಾರೆ. ಇದು ಬಾಲ ಉಪಚಾರದ ಶಕ್ತಿ. ಬಾಲಸ್ಯಂ ರಕ್ಷಣಂ ಧರ್ಮಂ. ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ್ತೆ. ಆದ್ದರಿಂದ ಮಕ್ಕಳನ್ನು ಬಾಲ್ಯದಲ್ಲಿ ತಿದ್ದುವುದು ಬಹು ಮುಖ್ಯ. ಧನ್ಯವಾದ.